ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇದು ರಿಕ್ವೆಸ್ಟೆಡ್ ವಿಡಿಯೋ. ಅವ್ರ ಮನೆಯಲ್ಲಿ ಮಗು ಇದೆ ಅಂತೆ, ಹಾಲು ಎಷ್ಟು ಕಾಯಿಸಿದ್ರು ಒಡೆದೋಗ್ತಾ ಇದೆ. ಈ ಸಮ್ಮರ್ಗೆ ಫ್ರಿಜ್ ಇಲ್ಲ, ಹೇಗೆ ಸ್ಟೋರ್ ಮಾಡೋದು ತಿಳಿಸಿ ಅಂತ ಕೇಳಿದ್ರು. ಸೊ ಹಾಗಾಗಿ ಈ ಒಂದು ಟಿಪ್ಸ್ ನ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನೀವು ಹಾಲಿಗೆ ನೀರ್ ಹಾಕೋದು ಕಾಮನ್ ಎಲ್ರು. ಸೊ ಜಾಸ್ತಿ ನೀರನ್ನ ಹಾಕೋದಕ್ಕೆ ಹೋಗ್ಬೇಡಿ, ಒಂದ್ ಸ್ವಲ್ಪ ನೀರನ್ನ ಸೇರಿಸಿ ಹಾಲನ್ನ ಒಂದೆರಡು ಸರಿ ಚೆನ್ನಾಗಿ ಕಾಯಿಸ್ಕೊಂಡು ತಗೊಳ್ಳಿ. ಒಂದ್ಸರಿ ಈ ರೀತಿ ಉಕ್ಕು ಬಂದ ನಂತರ ಇದನ್ನ ಇನ್ನೊಂದ್ಸರಿ 2 ಟೈಮ್ ಇದನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಇವಾಗ ಹಾಲು ಚೆನ್ನಾಗಿ ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೊಳ್ಬೇಕು. ಹಾಗೇನೆ ಕೆನೆ ಚೆನ್ನಾಗಿ ಬರ್ಬೇಕಂದ್ರೆ ಇದು ಚೆನ್ನಾಗಿ ಉಕ್ಕು ಬಂದ ನಂತರ ಇದ್ರ ಹಬೆ ಔಟ್ಸೈಡ್ ಹೋಗ್ದೇನೆ ಇದ್ರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಬೇಕು. ಒಂದು ಸ್ವಲ್ಪ ಗಾಳಿ ಆಡ್ಬೇಕಷ್ಟೇನೆ. ಈ ರೀತಿ ಮುಚ್ಚೋದ್ರಿಂದನೂ ಕೂಡ ಕೆನೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಫ್ರಿಜ್ ಇಲ್ದೇನೆ ನೀವು ಕೆನೆನ ಸ್ಟೋರ್ ಮಾಡಿ ತುಪ್ಪನ ಮಾಡ್ಕೊಳ್ಬಹುದು. ಸೊ ಇವಾಗ ನೋಡ್ತಾ ಇದ್ರೆ ಹಾಲನ್ನ ಹೇಗೆ ಕೆಡದಾಗೇನೆ ಇಡೋದಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ತಗೊಂಡಿದ್ದೀನಿ. ಇದ್ರ ಒಳಗಡೆ ನಾವು ಈ ಒಂದು ಹಾಲಿನ ಪಾತ್ರೆಯನ್ನ ಇಡಬೇಕು. ಈ ಹಾಲಿನ ಪಾತ್ರೆ ಮುಳುಗುವಷ್ಟು ನೀರನ್ನ ಹಾಕ್ಬೇಕು. ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀವು ನೀರನ್ನ ಹಾಕಿ ಇಡೋದ್ರಿಂದ ನೀವು 8 o'clock ಎಲ್ಲಾನು ಹಾಲನ್ನ ಕಾಯಿಸಿದ್ರೆ, ಓವರ್ ನೈಟ್ ಇಟ್ಟು ನೀವು ಮಾರ್ನಿಂಗ್ ಹಾಲನ್ನ ಕಾಯಿಸಿದ್ರೆ ಇದು ಒಡೆಯೋದಿಲ್ಲ. ಫ್ರಿಜ್ ಇಲ್ದೇನೆ ನೀವು ಈ ರೀತಿ ಹಾಲನ್ನ ಇಡಬಹುದು. ಓಕೆನಾ.